ಅಮ್ಮ ಶ್ರೀನಿಶಾ, ಅಮ್ಮ ಅಮ್ಮ ಎದ್ದೇಳಮ್ಮ. ಅಯ್ಯೋ, ಶ್ರೀನಿಶಾ, ಯಾಕೆ ಇಲ್ಲಿ ಬಂದು ಕೂಗ್ತಾ ಇದ್ದಾರೆ? ನಾನು ಇವ್ರನ್ನ ಹೊರಗೆ ತಾನೇ ವೇಟ್ ಮಾಡಕ್ ಹೇಳ್ದೆ, ಒಳಗೆ ಯಾಕೆ ಬಂದ್ರು? ಎಷ್ಟು ಕೂಗಿದ್ರು ಹೇಳಲೇಬಾರ್ದು. ಏನ್ ಮಾಡ್ತಾರಂತ ನೋಡೋಣ. ಅಮ್ಮ ಶ್ರೀನಿಶಾ, ಅಮ್ಮ ಶ್ರೀನಿಶಾ, ಶ್ರೀನಿಶಾ, ಅಮ್ಮ ಶ್ರೀನಿಶಾ, ಮಾ ನಿಮ್ಮನ್ನ ಯಾರು ಒಳಗಡೆ ಬರಕ್ ಹೇಳಿದ್ದು? ಯಾಕಮ್ಮ ಹೆದರ್ತೀಯ? ಸುಮ್ಮನೆ ಬಂದೆ ಅಷ್ಟೇ. ನಾನ್ ನಿಮ್ಗೆ ಹಾಲಲ್ಲಿ ತಾನೇ ವೇಟ್ ಮಾಡೋದಕ್ಕೆ ಹೇಳಿದೆ. ನಿನ್ನಮ್ಮ ಇನ್ನೂ ಬಂದಿಲ್ಲ, ಅದಕ್ಕೆ ಮತ್ತೆ ಒಂದ್ಸಲ ನಿನ್ನಮ್ಮನ್ಗೆ ಕಾಲ್ ಮಾಡಿ ನೋಡು ಅಂತ ಹೇಳಿ ಹೋಗೋಣ ಅಂತ ಬಂದೆ ನಾನು. ಅದಕ್ಕೆ ನೀವ್ ನನ್ನನ್ನ ಕರಿಬೋದಿತ್ತಲ್ವಾ? ಅನಾವಶ್ಯಕವಾಗಿ ಯಾಕೆ ನನ್ನನ್ನು ಮುಟ್ಟಿದ್ರಿ? ಅಯ್ಯೋ ಇಲ್ಲಿ ನೋಡಮ್ಮ, ನಿನ್ನ ನಾ ತುಂಬಾ ಸಲ ಕರೆದು ನೋಡಿದ್ದೆ, ನೀನು ಹೇಳಲೇ ಇಲ್ಲ. ಮೊದ್ಲು ನೀವು ಹೊರಗಡೆ ನಡೀರಿ. ನಿಮ್ ವಯಸ್ಸಿಗೆ ಈ ತರ ಎಲ್ಲ ನಡ್ಕೊಳ್ಳೋದು ಚೆನ್ನಾಗ ಇರುತ್ತೆ. ಅಯ್ಯೋ ಇಲ್ಲಿ ನೋಡಮ್ಮ, ನೀನೇನೋ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯಮ್ಮ. ನಿನ್ನ ಕರಿಯಕ್ಕೋಸ್ಕರನಮ್ಮ ನಾ ಒಳಗೆ ಬಂದಿದ್ದು. ಅದೇನೇ ಇರ್ಲಿ, ಮೊದ್ಲು ನೀವು ಇಲ್ಲಿಂದ ಹೊರಗಡೆ ಹೋಗಿ. ಇಲ್ಲ ಶ್ರೀನಿಶಾ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ದೀಯಾ. ನಿಜವಾಗ್ಲೂ ನಾನು ನಿನ್ನ ಕರಿಯಕ್ಕೆ ಒಳಗೆ ಬಂದೆ. ಏನ್ರಿ, ಹೊರಗಡೆ ಹೋಗಿ ಅಂತ ಹೇಳ್ದೆ ಅಲ್ವಾ? ಏನಾಯ್ತೆ? ಯಾಕೊಂಥರ ಡಲ್ ಆಗಿದ್ಯಾ? ನಿಮ್ ಮ್ಯಾನೇಜರ್ ಈ ತರ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲಮ್ಮ. ಸಾರ್ ಆತರ ಮಾಡಿದ್ರಾ? ನೀನ್ ಹೇಳೋದೆಲ್ಲ ನಿಜನಾ? ಅವ್ರನ್ನೇ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬೈದು ಮನೆಯಿಂದ ಹೊರಗಡೆ ಹೋಗಿ ಅಂತ ಕಳಿಸ್ದೆ. ಬೈದು ಕಳಿಸ್ಬಿಟ್ಯಾ? ಅವ್ರನ್ನ ಒಳ್ಳೆಯವ್ರಂತ ನಂಬ್ಕೊಂಡು ಮನೆ ಒಳಗ್ ಬಿಟ್ಟಿದ್ದು, ಇವಾಗ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ. ಸರ್, ನಾನು 1 ವಾರದಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ, ನಿಮಗೆ ಲೈನೇ ಹೋಗ್ತಾ ಇಲ್ಲ. ನಿಮ್ಮನ್ನ ಒಳ್ಳೆಯವ್ರಂತ ನಂಬ್ಕೊಂಡು ಮನೆ ಒಳಗೆ ಬಿಟ್ರೆ ಹೀಗೆ ಮಾಡ್ಬಿಟ್ರಲ್ಲ ಸರ್. ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಸ್ವಲ್ಪ ಒಳಗೆ ಬಂದು ನಿನ್ನ ಹತ್ರ ಮಾತಾಡ್ಬೋದಾ? ಆಯ್ತು ಸರ್, ಒಳಗೆ ಬನ್ನಿ. ಕೂತ್ಕೊಳ್ಳಿ ಸರ್. ಆಕ್ಚುಲಿ ಅವತ್ತು ಏನ್ ನಡೀತು ಸರ್? ಹಳೆಯಂದ್ರೆ ಹೇಳಿ. ಮಾವ, ನಾನು ಹೇಳೋದನ್ನ ಕೇಳಿ ಟೆನ್ಷನ್ ಆಗಬೇಡಿ. ನಿಮ್ಮ ಮಗಳಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗ್ಬಿಡ್ತು. ಅಯ್ಯೋ ಹೌದಾ? ಯಾವಾಗಾಯ್ತು? ಇವಾಗ ಅವಳು ಹೇಗಿದ್ದಾಳೆ? ಅಯ್ಯೋ ಮಾವ, ಹೆದರ್ಕೋಬಿಡಿ, ಒಂದು ಚಿಕ್ಕ ಆಕ್ಸಿಡೆಂಟೇ. ಇವಾಗ ನಾನು ಅವಳು ಹಾಸ್ಪಿಟಲ್ನಲ್ಲೇ ಇದ್ವಿ. ಈ ವಿಷಯನ ನಿಮಗೆ ತಿಳಿಸ್ಬೇಕಂತಾನೆ ಕಾಲ್ ಮಾಡಿದೆ. ಅವಳಿಗೆ ಒಳಗಡೆ ಟ್ರೀಟ್ಮೆಂಟ್ ಹೋಗ್ತಾ ಇದೆ. ನಾನು ಅವಳು ರೂಮ್ಗೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡೋಕ್ಕೆ ಹೇಳ್ತೀನಿ ಮಾವ, ಓಕೆನಾ? ಸರಿ ಸರಿ, ನಾನು ನೇರವಾಗಿ ಬಂದು ನೋಡ್ತೀನಿ. ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಫೋನ್ ಬಂದ ತಕ್ಷಣ ನಾನು ಅವಸರವಾಗಿ ಹೊರಟೋಗ್ಬಿಟ್ಟೆ. ಇಷ್ಟು ದಿನ ನನ್ನ ಮಗಳ ಜೊತೆ ಹಾಸ್ಪಿಟಲಲ್ಲೇ ಇದ್ದೆ. ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾಳೆ, ಅದೇ ಹೊರಟು ಇಲ್ಲಿ ಬಂದ್ಬಿಟ್ಟೆ. ಬಂದ ತಕ್ಷಣನೇ
ಈ ವಿಷಯದ ಬಗ್ಗೆ ನಿನ್ನ ಹತ್ರ ಹೇಳ್ಬೇಕಂತ ಬಂದೆ ನಾನು. ಆವತ್ತು ನಡೆದ ವಿಷಯದಲ್ಲಿ ನನ್ನ ಮೇಲೆ ಯಾವ ತಪ್ಪು ಇಲ್ಲ. ಅದೇ ರೀತಿ ನಿನ್ ಮಗಳ ಮೇಲೆ ಯಾವ ತಪ್ಪು ಇಲ್ಲ. ಏನೋ ಪರಿಸ್ಥಿತಿ ಹಾಗಾಗೋಗ್ಬಿಡ್ತು. ಏನಮ್ಮ, ನಾನ್ ಹಾಗೆ ನಡ್ಕೋತೀನ? ನನ್ ಬಗ್ಗೆ ನಿನ್ ಗೊತ್ತಿಲ್ಲ? ಏನೇ ನಿಶಾ, ನಿಶಾ ಎಲ್ಲಿದ್ಯೆ? ಕರಿತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ? ಬಂದೆ ಮಾ. ಏನು ಮತ್ತೆ ಮನೆಗ್ ಬಂದ್ಬಿಟ್ಟಿದ್ದೀರಾ? ನೀವು ಮಾಡಿದ ಕೆಲ್ಸಕ್ಕೆ ಅಸಹ್ಯ ಅಂತ ಅನ್ನಿಸ್ತಿಲ್ವಾ ನಿಮ್ಗೆ? ಎಚಿ, ಬಾಯ್ ಮುಚ್ಚೆ. ಅವತ್ ಏನ್ ನಡೀತಂತ ನಿಜ ಹೇಳ್ತೀಯಾ? ಅದೇ ಹೇಳಿದ್ದಲ್ಲಮ್ಮ, ಅವತ್ ನನ್ ರೂಮಿಗೆ ಬಂದು ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ್ರು ಅಂತ. ಏ ಛೀ, ಯಾಕೆ ಅನ್ಯಾಯವಾಗಿ ಸುಳ್ಳು ಹೇಳ್ತಾ ಇದ್ಯಾ? ಸಾರ್ ಎಷ್ಟ್ ಒಳ್ಳೆಯವ್ರಂತ ನನಗ್ ಗೊತ್ತು. ನನಗ್ ಮಾತ್ರ ಅಲ್ಲ, ನಮ್ ಬ್ರಾಂಚಲ್ಲಿ ಕೆಲಸ ಮಾಡೋ ಎಲ್ರಿಗೂ ಸಾರ್ ಕ್ಯಾರೆಕ್ಟರ್ ಬಗ್ಗೆ ಚೆನ್ನಾಗ್ ಗೊತ್ತು. ಅವತ್ತು ಸಾರ್ ಬಗ್ಗೆ ನೀನ್ ಹೇಳಿದ್ದೆಲ್ಲಾನು ಯೋಚನೆ ಮಾಡ್ದೆ ಎಲ್ಲಾನು ನಂಬಿಟ್ಟೆ. ಇವಾಗ ಸಾರ್ ಎಲ್ಲ ವಿಷಯನೂ ಹೇಳಿದ್ಮೇಲೆ ತಪ್ಪು ಯಾರ್ ಮೇಲೆ ಅಂತ ಗೊತ್ತಾಗ್ತಾ ಇದೆ. ನೀನ್ ಹೇಳಿದ ತರ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವ್ರ ಧೈರ್ಯವಾಗಿ ನನ್ನ ನೋಡಕ್ ಮನೆಗ್ ಬಂದಿರಲ್ವೇ? ಅನಾವಶ್ಯಕವಾಗಿ ನಿನ್ ಮಾತನ್ನ ನಂಬಿ ಸಾರನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನೀನ್ ಮಾಡಿ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳು. ಆಗಲ್ಲಮ್ಮ, ನೀನ್ ಅವ್ರ ಹತ್ರ ನಕ್ಕೊಂಡ್ ಮಾತಾಡೋದು, ಅವ್ರು ಪದೇ ಪದೇ ಮನೆಗ್ ಬಂದೋಗೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅದಕ್ಕೆ ಈ ತರ ಮಾಡ್ದೆ. ಏನೇ ಹೀಗ್ ಮಾತಾಡ್ತಾ ಇದ್ಯಾ? ನಿನಗೇನ್ ಹುಚ್ಚಿಗೆ ಚೆಡಿತೇನೋ? ನಿನಗೆ ಮುದ್ದು ಮಾಡಿ ಬೆಳೆಸಿದ್ದು ತಪ್ಪಾಗೋಯ್ತು. ಅದಕ್ಕೆ ನೀನ್ ಏನ್ ಹೇಳಿದ್ರು ನಂಬಿಡ್ತೀನಿ ಅಂತ ಸಾರ್ ಮೇಲೆ ಆರೋಪ ಹೊರಿಸ್ಬಿಟ್ಟೆ. ಸಾರಿಗೆ ನನ್ ಮೇಲೆ ಒಂದ್ ಮರ್ಯಾದೆ ಇದೆ, ನಿನ್ನಿಂದ ಎಲ್ಲ ಹಾಳಾಗೋಗ್ಬಿಡತ್ತೆ ಅಂತ ಅನ್ನಿಸ್ತಾ ಇದೆ. ಅವ್ರ ಇಲ್ಲಿಗ್ ಬರೋದು ನನ್ಗಿಷ್ಟ ಇಲ್ಲ ಅಷ್ಟೇ ಅಮ್ಮ. ಇಲ್ಲಿ ನೋಡು ಲೀಲಾವತಿ, ನಿನ್ ಮಗಳ ಮೇಲೆ ಕೋಪ ಮಾಡ್ಕೋಬೇಡ. ಅವಳು ಏನೋ ತಪ್ಪ ತಿಳ್ಕೊಂಡು ಈ ತರ ಮಾತಾಡ್ತಾ ಇದ್ದಾಳೆ. ನನ್ ಬಗ್ಗೆನೂ ನನ್ ಕ್ಯಾರೆಕ್ಟರ್ ಬಗ್ಗೆನೂ ನನ್ ಸುತ್ತಲೂ ಇರೋವರಿಗೆ ಗೊತ್ತು. ಅದೇ ತರ ಶ್ರೀನಿಶನ್ಗೂ ಯಾವತ್ತಾದ್ರೂ ಒಂದಿನ ನನ್ನನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಅರ್ಥ ಮಾಡ್ಕೊಂತಾಳೆ. ಆ ನಂಬಿಕೆ ನನಗಿದೆ. ಸರಿ, ನಾನು ಹೊರಡ್ತೀನಿ ಲೀಲಾವತಿ. ಸರ್, ಏನಾಯ್ತು ಸರ್? ನೀವ್ ಯಾಕೆ ಸರ್ ಹೋಗ್ತಾ ಇದ್ದೀರಾ? ಇಲ್ಲ ಲೀಲಾವತಿ, ನನ್ನಿಂದ ನಿನ್ ಫ್ಯಾಮಿಲಿ ಒಳಗಡೆ ಯಾವ ಸಮಸ್ಯೆನೂ ಆಗ್ಬಾರ್ದು. ನೀನ್ ನನಗೆ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡೆ ನಿನ್ ಮನೆಗೆ ಬಂದು ಹೋಗ್ತಾ ಇದ್ದೆ. ಆದರೆ ನಿನ್ ಮಗಳು ನನ್ ಬಗ್ಗೆ ತಪ್ಪಾದ ಅಭಿಪ್ರಾಯದಲ್ಲಿ ಇದ್ದಾಳೆ. ಇನ್ನು ಮುಂದೆ ನಾನು ಇಲ್ಲಿ ಬರ್ತಾ ಇದ್ದರೆ ಅದು ಅಷ್ಟು ಚೆನ್ನಾಗಿರಲ್ಲ. ನೀವಾದ್ರೂ ಸಂತೋಷವಾಗಿರಿ. ನಮ್ಮ ಇಬ್ಬರನ್ನ ಒಂದಾಗ ನೋಡಿದ್ರೇನೆ ನಿನ್ ಮಗಳು ತುಂಬಾ ಟೆನ್ಷನ್ ಆಗ್ತಾ ಇದ್ದಾಳೆ. ಆದ್ರಿಂದ ನಾವು ಮೀಟ್ ಮಾಡದೇ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಹೊರಡ್ತೀನಿ ಲೀಲಾವತಿ.